ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನು ಗೊತ್ತಾ ನೋಡಿ, ಎಲ್ಲರಿಗೂ ಒಂದು ಈ ತರ ಫೋಟೋ ಬರುವಂತದ್ದು ನೋಡಿ. ಈ ತರ ಒಂದು ಜೆಮಿನಿ ಆಪ್ ಅಲ್ಲಿ ಮಾಡುವಂತ ಒಂದು ಫೋಟೋ ಎಡಿಟಿಂಗ್ AI ಅಂತ ಹೇಳಿ. ಸೊ ಎಲ್ಲರಿಗೂ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ತರತರದ ಒಂದು ಫೋಟೋ ಹಾಕೊಂಡು ಹೀಗೆ ಸ್ಟೈಲ್ ಆಗಿ ನಿಂತ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನಾನು ಅದೇ ಒಂದು ವಿಷಯ ಇಟ್ಕೊಂಡು ಅದನ್ನ ಹೇಗೆ ಮಾಡೋದು ಅಂತ ನನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ. ಸೊ ನೀವು ಕೂಡ ಮಾಡ್ಬೋದು. ನಾನು ಕೂಡ ಅದನ್ನ ಎಲ್ಲೆಲ್ಲೋ ವಿಷಯ ಕಲೆಕ್ಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹೇಗೆ ಏನು ಎತ್ತ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಅದನ್ನ ನಾನು ಹಾಕೋ ವಿಡಿಯೋ ನೆಕ್ಸ್ಟ್ ಟೈಮ್ ನಿಮಗೆ ಬಂದಿರುತ್ತೆ. ಸೊ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡದೆ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ಸೊ ನೋಡಿದ್ರಲ್ಲ, ಇದೇ ತರ ಫೋಟೋವನ್ನ ಜೆಮಿನಿ ಆಪ್ ನಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ, ಓಕೆನಾ? ಸೊ ಫ್ರೆಂಡ್ಸ್, ಈಗ ನಾನು ಫಸ್ಟ್ ಆಫ್ ಆಲ್ ಎಲ್ಲಲ್ಲೂ ಗೂಗಲ್ ಕ್ರೋಮ್ ಇರ್ತದಲ್ಲ ಫ್ರೆಂಡ್ಸ್, ಕ್ರೋಮ್ ಇರ್ತದಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ. ಸೊ ನಾನು ಈಗ ಕ್ರೋಮ್ ಅನ್ನ ಆನ್ ಮಾಡ್ಕೊತಾ ಇದ್ದೀನಿ. ಫೋನನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನೋಡಿ, ಈಗ ನಾನು ಇದರಲ್ಲಿ ಗೂಗಲ್ ಅಂತಂದನ್ನು ಪ್ರೆಸ್ ಮಾಡ್ಕೊತೀನಿ. ಓಕೆನಾ? ಗೂಗಲಲ್ಲಿ ಸರ್ಚಲ್ಲಿ ಹೋಗಿ ನೀವು, ಈಸಿ ಇದೆ ಫ್ರೆಂಡ್ಸ್. ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡಬೇಕು. ಗೂಗಲ್ ಜೆಮಿನಿ ಆ್ಯಪ್ ಅಂತ ಬಂತಲ್ಲ, ಅಲ್ಲಿ ಜೆಮಿನಿ ಆ್ಯಪ್ ಬಂತು. ಕೆಳಗಡೆ ಗೂಗಲ್ ಜೆಮಿನಿ ಅಂತ ಇದೆ. ಸೊ ಇದನ್ನು ಪ್ರೆಸ್ ಮಾಡುವ. ಸೊ ನೋಡಿ, ಇಲ್ಲಿ ಹಲೋ ಸಂಜನಾ ಅಂತ ಬಂತು. ಈಗ ನಿಮಗೆ ಯಾವ ಫೋಟೋ ಬೇಕಲ್ಲ, ಫೋಟೋವನ್ನು ನೋಡ್ಕೊಳ್ಳಿ. ಈಗ ಇಲ್ಲಿ ಪ್ಲಸ್ ಅಂತಿದೆಯಲ್ಲ, ಪ್ಲಸ್ಸಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಪ್ಲಸ್ಸಲ್ಲಿ ಪ್ರೆಸ್ ಮಾಡಿದಾಗ ಕ್ಯಾಮರಾ ಬರ್ತದೆ, ಅಪ್ಲೋಡ್ ಫೈಲ್ ಬರ್ತದೆ, ಆ್ಯಡ್ ಫ್ರಮ್ ಡ್ರೈವ್ ಬರ್ತದೆ. ಸೊ ಅಪ್ಲೋಡ್ ಫೈಲ್ಸಲ್ಲಿ ಪ್ರೆಸ್ ಮಾಡುವ. ಅಪ್ಲೋಡ್ ಫೈಲ್ಸಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತಿದೆಯಲ್ಲ, ಅದು ನೋಡುವ. ಫೋಟೋಸಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಬಮಿಗೆ ಹೋಗುವ. ಆಲ್ಬಮಲ್ಲಿ ಬೇಕಾದ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಅದು ನೋಡಿ, ನಾನು ಇದು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಾನು ಒಂದು ಮ್ಯಾಟರ್ ಇದೆ, ಒಂದಿಷ್ಟು ಕಾಪಿ ಲಿಂಕ್ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಇದನ್ನು ಆಸ್ಕ್ ಇದೆಯಲ್ಲ, ಇಲ್ಲಿ ಪೇಸ್ಟ್ ಅಂತ ಕಾಪಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಪೇಸ್ಟ್ ಅಂತ ಮಾಡಬೇಕು. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದರೆ ಅಲ್ಲಿ ಪೇಸ್ಟ್ ಅಂತ ಇದೆ, ಪೇಸ್ಟ್ ಅಂತ ಮಾಡಬೇಕು. ಓಕೆನಾ? ಸೊ ಇದನ್ನು ಓಕೆ ಅಂತ ಕೊಟ್ಟರೆ, ನೆಕ್ಸ್ಟ್ ಅಲ್ಲಿ ರೈಟ್ ಮಾರ್ಕ್ ಇದೆ, ಅಲ್ಲಿ ನೋಡಿ ಇಷ್ಟು ಓಕೆ ಅಂತ ಕೊಟ್ಟಿದ್ದೀನಿ. ಈಗ ವಿಲ್ ಟೇಕ್ ಸಮ್ ಟೈಮ್. ಇಲ್ಲಿ ಒಂದು 30-40 ಸೆಕೆಂಡ್ ತಗೊಳುತ್ತೆ. ಕೆಲವು ಟೈಮ್ ನೆಟ್ವರ್ಕ್ ಸ್ಲೋ ಇದ್ದಾಗ ಚೂರು ಲೇಟ್ ಆಗ್ತದೆ. ಅದರ್ವೈಸ್ 20 ಸೆಕೆಂಡಲ್ಲಿ ನಿಮಗೆ ಆ ಫೋಟೋ AI ಆಗಿ ಕನ್ವರ್ಟ್ ಆಗಿ ಕೆಳಗೆ ಬಂದಿರುತ್ತೆ. ಇದು ಆಗಿದೆ ಇದು. ಸೊ ಸ್ಕ್ರೋಲ್ ಮಾಡಿದಾಗ ಈ ಥರ ಬಂತು ನೋಡಿ. ಓಕೆನಾ? ಸ್ಕ್ರೋಲ್ ಮಾಡಿದಾಗ ಈ ಥರ ಬರ್ತಾ ಇದೆ. ಓಕೆ, ಇದೇ ಥರ ನಿಮಗೆ ಬೇಕಾದ ಫೋಟೋವನ್ನು ನೀವು ಈ ಥರ ಮಾಡ್ಬೋದು ನೋಡಿ. ಸೊ ಇಲ್ಲಿ ಕೆಳಗೆ ಹೋದರೆ ಡೌನ್ಲೋಡ್ ಆಪ್ಷನ್ ಕೂಡ ಇದೆ. ಡೌನ್ಲೋಡ್ ಅಂತ ಮಾಡ್ಬೋದು. ಮಾಡಿ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮಾಡ್ಬೋದು. ಇಟ್ಸ್ ಡೌನ್ಲೋಡಿಂಗ್ ಫುಲ್ ಸೈಜ್. ಸೊ ಇಲ್ಲಿ ಬ್ಯಾಕ್ ಹೋಗಿ ಆಲ್ಬಮಿಗೆ ಹೋದರೆ ನಿಮಗೆ ಇಲ್ಲಿ ಬಂದಿರುತ್ತೆ ನೋಡಿ. ಆಲ್ಬಮಲ್ಲಿ ಸೇವ್ ಆಗಿರುತ್ತೆ. ಹೌದಾ? ಸೊ ಇಷ್ಟೇ ಸ್ನೇಹಿತರೆ, ಇದರಲ್ಲಿ ಬೇರೆ ಏನಿಲ್ಲ. ಈಗ ನನ್ನ ಇದೇ ಡ್ರೆಸ್ಸಲ್ಲಿ, ಸೊ ಫ್ರೆಂಡ್ಸ್, ಆಲ್ಬಮಿಂದ ಫೋಟೋವನ್ನು ತಗೋಬಹುದು ಅಥವಾ ಸ್ಪಾಟ್ ಅಲ್ಲಿ ಫೋಟೋವನ್ನ ತೆಗೆದು ಕೂಡ ಎಡಿಟಿಂಗ್ ಮಾಡಬಹುದು. ಸೊ ಇದೇ ಡ್ರೆಸ್ ಅಲ್ಲಿ ಹೆಂಗೆ ಬರ್ತದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆಸ್ ಯೂಶುವಲ್ ಜೆಮಿನಿ ಆಪ್ ಅನ್ನ, ಗೂಗಲ್ ಜೆಮಿನಿ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈ ಫೋಟೋ ಅಂತ ಇತ್ತಲ್ಲ, ಪ್ಲಸ್ ಅಲ್ಲಿ ಫೋಟೋ ಆಲ್ಬಮ್ ಅಂತ ಇತ್ತು, ಕ್ಯಾಮರಾ ಅಂತ ಇತ್ತಲ್ಲ, ಕ್ಯಾಮರಾದಲ್ಲಿ ಆನ್ ಮಾಡ್ಕೊಂಡಾಗ ನಿಮಗೆ ಈ ತರ ಬಂದಿರ್ತದೆ. ಸ್ಪಾಟ್ ಅಲ್ಲಿ ಫೋಟೋ ತೆಗೆದು ಆಸ್ ಯೂಶುವಲ್ ಮತ್ತೆಲ್ಲ ಸೇಮ್. ಓಕೆನಾ? ಎಸ್ ನೋಡಿ, ಈ ತರ ಬಂದಿರುತ್ತೆ. ವೆರಿ ಈಸಿ ಇದೆ ಫ್ರೆಂಡ್ಸ್. ಅಂಡ್ ಮತ್ತೊಂದು ಅಂದ್ರೆ, ಒಂದೇ ಪಿಕ್ ಅಲ್ಲಿ
3-4 ತರ ಸ್ಟೈಲ್ ಮಾಡಿ ಹಾಕುವಂತದ್ದು ಕೂಡ ಇದೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಅದನ್ನ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡುವಂತದ್ದು. ನೋಡಿ ಈ ತರ ಒಂದು ಫೋಟೋ ಸಿಕ್ಕಿತ್ತು. ಈ ತರ 4 ಪಿಕ್ ಬರುವಂತದ್ದು. ಸೊ ಇದು ಪ್ರಾಂಪ್ಟ್ ಅಂತ ಕರಿತೀವಿ. ಅದನ್ನ ಕಾಪಿ ಮಾಡುದು, ಇಲ್ಲಿ ಬಂದು ಪೇಸ್ಟ್ ಮಾಡುತ್ತೆ. ಎಲ್ಲಾ ತರ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ವೆರಿ ವೆರಿ ಈಸಿ ಇದೆ. ಏನು ಇಲ್ಲ ಟ್ರೆಂಡ್ ಈಗೋ ಏನು ಅಂತ ಅನ್ಕೋತೀವಿ. ಅಂದಾಗೆ ಫ್ರೆಂಡ್ಸ್ ಇದೇ ತರ ನನ್ನ ಫೇಸ್ ನೋಡಿ ಹೀಗೂ ಕೂಡ ಮಾಡೋ ಚಾನ್ಸ್ ಇರುತ್ತೆ. ಫೋಟೋವನ್ನ ಮಿಸ್ಯೂಸ್ ಕೂಡ ಮಾಡೋ ಚಾನ್ಸ್ ಇರುತ್ತೆ. ಬಿ ಕೇರ್ಫುಲ್. ಎಲ್ಲವನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚಿಸಿ ನಿಮ್ಮ ವೈಯಕ್ತಿಕ ಫೋಟೋಗಳನ್ನ ಅಪ್ಲೋಡ್ ಮಾಡುವಾಗ ಬೇರೆಯವರು ಅದನ್ನ ಕಾಪಿ ಮಾಡಿ ಈ ತರ ಮಾಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹೇಳ್ತೀನಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಪುನಃ ಬರ್ತೀನಿ. ಅಲ್ಲಿವರೆಗೆ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ತಿ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಖುಷಿ ಆಯ್ತಾ? ಕಮೆಂಟ್ ಮಾಡಿ.